ಶುಭ ಮುಂಜಾನೆ. ಯೇಸುವಿಗೆ ಸ್ತೋತ್ರ. ಇಂದು 10 ಜುಲೈ 2025. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯದ 2ನೇ ಭಾಗ. ಅಲ್ಲಿ ಬರೆದಿರುವಂಥದ್ದು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನಾಗಿದ್ದನು. ಪೌಲನು ಯೇಸು ಕ್ರಿಸ್ತನ ಕುರಿತಾಗಿ ವಿವರಿಸಿರುವ 2ನೆಯ ವೈಶಿಷ್ಟ್ಯತೆ ಇದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ಬರೆದಿರುವಂಥದ್ದು, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಬೇಕೆಂದು ಉದ್ದೇಶಿಸಿ. ಇಲ್ಲಿ ಪೌಲನು ಉಪಯೋಗಿಸಿರುವ ಗ್ರೀಕ್ ಪದ ಅನ್ನುವಂಥದ್ದು ಪ್ರೋಟೋಟೋಕೋಸ್, ಅರ್ಥ ಸರ್ವೋತ್ಕೃಷ್ಟನಾದ ಮಹಿಮಾ ಪ್ರಭುವಾದ ಕ್ರಿಸ್ತನು ಅಥವಾ ಉತ್ತಮೋತ್ತಮ ಸರ್ವಶ್ರೇಷ್ಠ ಕ್ರಿಸ್ತನು ಎಂಬುದಾಗಿ. ಕೊಲೊಸ್ಸೆ 1:18ರಲ್ಲಿ ಯೇಸು ಕ್ರಿಸ್ತನನ್ನು ಸರ್ವೋತ್ಕೃಷ್ಟನು ಎಂದು ವಿವರಿಸಿರುವಂಥದ್ದು ಹೀಗೆ: ಸಭೆಯೆಂಬ ದೇಹಕ್ಕೆ ಆತನೇ ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಪೌಲನು ಉಪಯೋಗಿಸಿರುವ ಪ್ರೋಟೋಟೋಕೋಸ್ ಎಂಬ ಪದವು ಯೇಸು ಕ್ರಿಸ್ತನ ಕುರಿತಾಗಿ 2 ವಿಷಯಗಳನ್ನು ಸೂಚಿಸುವಂಥದ್ದಾಗಿದೆ. ಒಂದು, ಆತನು ಸೃಷ್ಟಿಗಿಂತ ಮುಂಚಿನವನು. 2, ಆತನು ಎಲ್ಲ ಸೃಷ್ಟಿಯ ಮೇಲೆ ಸಾರ್ವಭೌಮನು. ಪತ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡಲ್ಪಟ್ಟ ಯೋಹಾನನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ಮನುಷ್ಯ ಕುಮಾರನಂತಿರುವವನನ್ನು ಕಂಡನು. ಆತನನ್ನು ಕಂಡಾಗ ಯೋಹಾನನು ಆತನ ಪಾದದ ಮುಂದೆ ಬಿದ್ದನು. ಆಗ ಆತನು ಕೇಳಿಸಿಕೊಂಡಂತಹ ಶಬ್ದ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನು ಆಗಿದ್ದೇನೆ ಎಂಬುದಾಗಿ. ಇಲ್ಲಿ ಪೌಲನು ಯೇಸು ಕ್ರಿಸ್ತನ ವೈಶಿಷ್ಟ್ಯತೆಯ ಕುರಿತಾಗಿ ಬರೆಯುವಾಗ ಸೃಷ್ಟಿಗೆಲ್ಲ ಶ್ರೇಷ್ಠ ಪುತ್ರನ ಸ್ಥಾನ ಹೊಂದಿದವನಾಗಿದ್ದನು ಎಂದು ಬರೆದಿರುವುದರಿಂದ ಆತನು ಸೃಷ್ಟಿಸಲ್ಪಟ್ಟವನು ಎಂಬ ಅರ್ಥವಲ್ಲ. ಅದು ಯೇಸು ಕ್ರಿಸ್ತನ ಸ್ಥಾನಮಾನದ ಕುರಿತಾಗಿ ಹೇಳಿರುವಂಥದ್ದಾಗಿದೆ. ಪೌಲನು ಈ ಒಂದು ವೈಶಿಷ್ಟ್ಯತೆಯನ್ನು ಕೊಲೊಸ್ಸೆ ಸಭೆಯ ದೇವಜನರಿಗೆ ವಿವರಿಸುವುದಕ್ಕೆ ಕಾರಣ, ಅಲ್ಲಿದ್ದ ಕೆಲವು ದುರ್ಬೋಧಕರು ಯೇಸು ಕ್ರಿಸ್ತನ ದೈವತ್ವದ ಕುರಿತಾಗಿ ಸಂದೇಹ ವ್ಯಕ್ತಪಡಿಸುವಂಥವರಾಗಿದ್ದರು. ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಪೌಲನು ಸುಳ್ಳು ಬೋಧಕರ ಕುರಿತಾಗಿ ಖಡಾಖಂಡಿತವಾದ ಮಾತುಗಳನ್ನು ಹೇಳುವಂಥದ್ದನ್ನು ನೋಡುತ್ತೇವೆ. ಆದರೆ ಅದಕ್ಕಿಂತ ಮೊದಲು ಈ 1ನೇ ಅಧ್ಯಾಯದಲ್ಲಿ ಕೊಲೊಸ್ಸೆ ಸಭೆಯ ದೇವ ಜನರಿಗೆ ಯೇಸು ಕ್ರಿಸ್ತನ ಕುರಿತಾಗಿರುವ ಸತ್ಯ ಸಂಗತಿಗಳನ್ನು ವಿವರಿಸುವಂಥವನಾಗಿದ್ದಾನೆ. ಪ್ರಿಯರೇ, ಇಂದು ನಾವುಗಳು ಯೇಸು ಕ್ರಿಸ್ತನ ಕುರಿತಾಗಿರುವ ಪೂರ್ಣವಾದ ಸಂಗತಿಗಳನ್ನು ತಿಳಿದವರಾಗಿದ್ದೇವ, ಅಥವಾ ಕೇವಲ ಅಂತೆ ಕಂತೆಗಳ ಕಥೆಗಳನ್ನು ಕೇಳಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಂಥವರಾಗಿದ್ದೇವ? ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.